ಕಿಬರ್ ಎಂದರೆ ಅಹಂಕಾರ ಎಂದರ್ಥ. ಈ ಪ್ರಪಂಚದಲ್ಲಿ ಅಹಂಕಾರದಲ್ಲಿ ಮೆರೆದವರು ಯಾರೂ ಕೂಡ ವಿಜಯ ಹೊಂದಿದ ಚರಿತ್ರೆ ಇಲ್ಲ. ಪವಿತ್ರ ಕುರ್ಆನ್ನ ಸೂರತ್ತು ಝುಮರ್ನಲ್ಲಿ ಕಾಣಬಹುದು, ಅಲೈಸ ಫಿ ಜಹನ್ನಮ ಮತ್ವಲಿಲ್ ಮುತಕಬ್ಬಿರೀನ್, ಅಹಂಕಾರಿಗಳ ನಿವಾಸ ನರಕವಲ್ಲವೇ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಲಾ ಯದ್ಖುಲುಲ್ ಜನ್ನತ ಮನ್ ಕಾನ ಫಿ ಕಲ್ಬಿಹಿ ಮಿಸ್ಕಾಲು ದರ್ರತಿನ್ ಮಿನ್ ಕಿಬರ್, ಹೃದಯದಲ್ಲಿ ಅನುಮಾತ್ರ ಅಹಂಕಾರವಿದ್ದರೂ ಅವನಿಗೆ ಸ್ವರ್ಗ ಪ್ರವೇಶವಿಲ್ಲ. ಒಬ್ಬರು ಸಹಾಬಿ ಬಂದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಲ್ಲಿ ಕೇಳುತ್ತಾರೆ, ಸುಂದರ ಬಟ್ಟೆ ತೊಡುವುದು, ಚೆನ್ನಾಗಿ ಕಾಣಿಸಿಕೊಳ್ಳುವುದು ಅಹಂಕಾರವೇ? ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉತ್ತರಿಸಿದರು, ಇನ್ನಲ್ಲಾಹ ಜಮೀಲುನ್ ಯುಹಿಬ್ಬುಲ್ ಜಮಾಲ್, ಅಲ್ ಕಿಬುರ್ ಬತರುಲ್ ಹಕ್ಕಿ ವ ಗಮ್ತುನ್ ನಾಸ್. ಅಲ್ಲಾಹು ಸುಂದರನು ಮತ್ತು ಸೌಂದರ್ಯವನ್ನು ಪ್ರೀತಿಸುತ್ತಾನೆ. ಅಹಂಕಾರವೆಂದರೆ ಸತ್ಯವನ್ನು ತಿರಸ್ಕರಿಸುವುದು, ಮನುಷ್ಯರನ್ನು ಹೀನಾಯವಾಗಿ ನೋಡುವುದು. ಅಹಂಕಾರ ಅದೊಂದು ಆತ್ಮವಿಕಾರ. ಇದು ಸತ್ಯದ ವಿರುದ್ಧ ದ್ವೇಷವನ್ನು ಕಟ್ಟಿಕೊಡುತ್ತದೆ. ಇದಾಗಿದೆ ಶೈತಾನನ ಮೊದಲ ಪಾಪ ಕೂಡ. ಅಹಂಕಾರ ಬದಿಗಿಟ್ಟು ವಿನಯವನ್ನು ಆಯ್ಕೆ ಮಾಡಿಕೊಳ್ಳೋಣ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಮನ್ ತವಾಲಅ ಲಿಲ್ಲಾಹಿ ರಫಅಹುಲ್ಲಾ, ಯಾರು ಅಲ್ಲಾಹನಿಗೆ ವಿನಯ ತೋರಿಸುತ್ತಾರೋ ಅಲ್ಲಾಹು ಅವರನ್ನು ಎತ್ತರಕ್ಕೆ ಬೆಳೆಸುವನು. ನಮಗೂ ಆ ಭಾಗ್ಯ ನೀಡಿ ಅನುಗ್ರಹಿಸಲಿ, ಆಮೀನ್.